ಸ್ನೇಹಿತರೆ, ಯುದ್ಧಗಳ ಇತಿಹಾಸದಲ್ಲೇ ಮಿಡಲ್ ಈಸ್ಟ್ನ ಈ ಯುದ್ಧ ಭಯಾನಕ ಟರ್ನಿಂಗ್ ಪಾಯಿಂಟ್. ಮಿಡಲ್ ಈಸ್ಟ್ನ ಯುದ್ಧ ಭೂಮಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಬರೀ ಎಂಟ್ರಿ ಅಲ್ಲ, ಊಹೆಗೂ ನಿಲುಕದ ವಿನಾಶವನ್ನ ಶುರು ಮಾಡಿದೆ. ಬರೀ 24 ಗಂಟೆ, ಜಸ್ಟ್ 24 hours, ಅಮೆರಿಕದ AI ಸಿಸ್ಟಮ್ಸ್ ಇರಾನ್ನ ಬರೋಬ್ಬರಿ 1000ಕ್ಕೂ ಅಧಿಕ ಟಾರ್ಗೆಟ್ ಗಳನ್ನ ಸ್ಕ್ಯಾನ್ ಮಾಡಿ, ಲಾಕ್ ಮಾಡಿ, ಧ್ವಂಸ ಮಾಡೋಕೆ ಪ್ರೆಸಿಷನ್ ಸ್ಟ್ರೈಕ್ಸ್ಗೆ ಆದೇಶ ಕೊಟ್ಟಿದೆ. ಮನುಷ್ಯರು ವಾರಗಟ್ಟಲೆ ಮಾಡ್ತಾ ಇದ್ದ ಕೆಲಸವನ್ನ ಈ AI ಕೇವಲ ಕೆಲವೇ ಗಂಟೆಗಳಲ್ಲಿ ಮಾಡಿ ಮುಗಿಸಿದೆ. ಇಲ್ಲಿ ಟ್ವಿಸ್ಟ್ ಇರೋದು ಏನ್ ಗೊತ್ತಾ? ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ AI ಬಳಸಬೇಡಿ, ಇದನ್ನ ಬ್ಯಾನ್ ಮಾಡಿ ಅಂತ ಆರ್ಡರ್ ಮಾಡಿದ್ರು. ಆದರೂ ಅಮೆರಿಕದ ಮಿಲಿಟರಿ ಟ್ರಂಪ್ ಆದೇಶವನ್ನ ಪಕ್ಕಕ್ಕಿಟ್ಟು ಈ AIಯನ್ನ ಯೂಸ್ ಮಾಡಿದ್ದಾರೆ. ಯಾಕೆ ಈ ಕನ್ಫ್ಯೂಷನ್? ಸ್ವಂತ ಅಧ್ಯಕ್ಷರೇ ಹೇಳಿದ್ರು ಕೂಡ ಮಿಲಿಟರಿ ಅದನ್ನೇ ಹಠ ಹಿಡಿದು ಆ AIಯನ್ನ ಬಳಸಿದ್ದು ಯಾಕೆ? ಅಷ್ಟಕ್ಕೂ ಅಂಥ್ರೋಪಿಕ್ ಅನ್ನೋ ಕಂಪನಿಗೂ ಅಮೆರಿಕ ಸರ್ಕಾರಕ್ಕೂ ನಡೀತಿರೋ ಈ ಸೀಕ್ರೆಟ್ ಗಲಾಟೆ ಏನು? 24 ಗಂಟೆ, 1000 ಟಾರ್ಗೆಟ್. ದಿನಾಂಕ ಮಾರ್ಚ್ 3 ಮತ್ತು 4ನೇ ತಾರೀಕು 2026. ಸ್ಥಳ ಮಿಡಲ್ ಈಸ್ಟ್. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಸೆಂಟ್ಕಾಮ್ ಇರಾನ್ನ ಮಿಲಿಟರಿ ನೆಲೆಗಳ ಮೇಲೆ ಮುಗಿಬಿತ್ತು. ಭಾರಿ ವೈಮಾನಿಕ ದಾಳಿ ಮಾಡಿತು. ಆದರೆ ಈ ದಾಳಿಯ ಮಾಸ್ಟರ್ ಮೈಂಡ್ ಮನುಷ್ಯರಲ್ಲ, ಮನುಷ್ಯರು ದೂರದಲ್ಲಿದ್ರು. ಜಸ್ಟ್ ಇಂತಿಂತ ಕೆಲಸ ಆಗಬೇಕು, ಹಿಂಗಿಂಗ್ ಆಗಬೇಕು, ರಿಸಲ್ಟ್ ಇದು ಬರಬೇಕು, ಅದನ್ನ ಹೆಂಗ್ ಮಾಡ್ಬೇಕಂತ ನೀನು ಮಾಡುವಂತ. ಇಲ್ಲಿ ಕೆಲಸ ಮಾಡಿದ್ದು ಕ್ಲಾಡ್, ಅಂಥ್ರೋಪಿಕ್ ಅನ್ನೋ ಕಂಪನಿ ತಯಾರು ಮಾಡಿರೋ ಪವರ್ಫುಲ್ AI ಮಾಡೆಲ್ ಇದು. ಯುದ್ಧ ಅಂದ್ರೆ ಸುಮ್ಮನೆ ಅಲ್ಲ. ಅಲ್ಲಿ ಬರೋ ಡೇಟಾ ಹೇಗಿರುತ್ತೆ ಅಂತ ಹೇಳಿದ್ರೆ, ಅಮೆರಿಕದ ಉಪಗ್ರಹಗಳು ತೆಗೆದ ಸಾವಿರಾರು ಫೋಟೋಸ್, ಆಕಾಶದಲ್ಲಿ ಹಾರಾಡ್ತಿರೋ ಕಿಲ್ಲರ್ ಡ್ರೋನ್ಗಳು ಕಳಿಸೋ ಲೈವ್ ವಿಡಿಯೋ ಫೀಡ್ಸ್, ಶತ್ರು ಪಾಳೆಯದ ರೇಡಿಯೋ ಮಾತುಕತೆಯನ್ನು ಟ್ರ್ಯಾಕ್ ಮಾಡೋ ಸಿಗ್ನಲ್ ಇಂಟೆಲಿಜೆನ್ಸ್ ಸೈಜೆಂಟ್, ಮತ್ತು ಸೆನ್ಸಾರ್ಗಳು ಕಳಿಸೋ ಟೆಲಿಮೆಟ್ರಿ ಡೇಟಾ, ಹೀಗೆ ಬೆಟ್ಟದಷ್ಟು ಮಾಹಿತಿ ಇರುತ್ತೆ. ಒಬ್ಬ ಮನುಷ್ಯ ಇದನ್ನೆಲ್ಲ ನೋಡಿ ಅನಲೈಸ್ ಮಾಡಿ ಎಲ್ಲಿ ಸ್ಫೋಟಕ ಹಾಕಬೇಕು ಅಂತ ಡಿಸೈಡ್ ಮಾಡೋಕೆ ವಾರಗಳು ಬೇಕಾಗತ್ತೆ. ಆದರೆ ಈ ಕ್ಲಾಡ್ AI ಮಾಡಿದ್ದೇನು ಗೊತ್ತಾ? ಈ ಎಲ್ಲವನ್ನ ಕೇವಲ ಕೆಲವೇ ಗಂಟೆಗಳಲ್ಲಿ ಜಾಲಾಡಿದೆ. ರಿಪೋರ್ಟ್ಸ್ ಪ್ರಕಾರ ಕೇವಲ 24 ಗಂಟೆಗಳಲ್ಲಿ 1000 ಪರ್ಫೆಕ್ಟ್ ಟಾರ್ಗೆಟ್ಗಳ ಲಿಸ್ಟ್ ಅನ್ನ ರೆಡಿ ಮಾಡಿಕೊಟ್ಟಿದೆ. ಬರೀ ಲಿಸ್ಟ್ ಅಲ್ಲ, ಶತ್ರುಗಳ GPS ಲೊಕೇಶನ್ ಯಾವುದು, ಅಲ್ಲಿರೋದು ವೆಪನ್ ಸ್ಟೋರೇಜ್ ಅಥವಾ ಸೈನಿಕರ ಬಂಕರ್, ಯಾವ ಟೈಮ್ಗೆ ಹೊಡೆದ್ರೆ ಮ್ಯಾಕ್ಸಿಮಮ್ ಡ್ಯಾಮೇಜ್ ಆಗುತ್ತೆ, ಯಾವ ಸ್ಫೋಟಕ ಹಾಕಬೇಕು, ಹೀಗೆ ಪಿನ್ ಟು ಪಿನ್ ರಿಪೋರ್ಟ್ ಅನ್ನ ಕಮಾಂಡರ್ಗಳ ಕೈ ಕೊಟ್ಟಿದೆ. ಅಷ್ಟೇ ಅಲ್ಲ, ಬ್ಯಾಟಲ್ ಸಿಮ್ಯುಲೇಷನ್ ಕೂಡ ಮಾಡಿದೆ. ಅಂದರೆ ನಾವು ಈ ಜಾಗಕ್ಕೆ ಸ್ಫೋಟಕ ಹಾಕಿದ್ರೆ ಇರಾನ್ ಕಡೆಯಿಂದ ಯಾವ ರೀತಿ ರಿಟಾಲಿಯೇಷನ್ ಬರಬಹುದು, ಅದನ್ನು ಹೆಂಗೆ ಫೇಸ್ ಮಾಡಬೇಕು, ಯುದ್ಧ ಎಷ್ಟು ಜೋರಾಗಬಹುದು, ನಮ್ಮ ಲಾಜಿಸ್ಟಿಕ್ಸ್ ಮೇಲೆ ಏನು ಪರಿಣಾಮ ಆಗುತ್ತೆ, ಇದೆಲ್ಲವನ್ನ ಮೊದಲೇ ಲೆಕ್ಕ ಹಾಕಿ ಭವಿಷ್ಯ ನುಡಿದಿದೆ. ತಿಂಗಳುಗಳ ಕಾಲ ಆಗಬೇಕಾಗಿದ್ದ ವಾರ್ ಪ್ಲಾನಿಂಗ್ ಕೆಲವೇ ನಿಮಿಷಗಳಲ್ಲಿ ಮಾಡಿಕೊಟ್ಟಿದೆ. ಇಲ್ಲಿ AI ತಾನೇ ಸ್ವಿಚ್ ಒತ್ತಿ ಸ್ಫೋಟಕ ಹಾಕಿಲ್ಲ, ಮನುಷ್ಯರೇ ಮಾಡಿರೋದು. ಆದರೆ ಆ ನಿರ್ಧಾರಕ್ಕೆ ಬೇಕಾದ ಬುದ್ಧಿ ಮತ್ತು ವೇಗವನ್ನ AI ಪುಷ್ ಮಾಡಿದೆ. ಇಲ್ಲಿ ಪಾಲಾಂಟೀರ್ ಅನ್ನೋ ಕಂಪನಿಯ ಪಾತ್ರ ಕೂಡ ತುಂಬಾ ದೊಡ್ಡದು. ಇವರ ಮೇವನ್ ಸ್ಮಾರ್ಟ್ ಸಿಸ್ಟಮ್ಸ್ MSS ಅನ್ನೋ ಸಾಫ್ಟ್ವೇರ್ ಯುದ್ಧ ಭೂಮಿಯ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಕ್ಲಾಡ್ಗೆ ಕೊಡ್ತಾ ಇತ್ತು. ಕ್ಲೌಡ್ ಅಲ್ಲ, ಇದು ಕ್ಲಾಡ್ ಅದನ್ನು ಪ್ರೋಸೆಸ್ ಮಾಡಿ ರಿಸಲ್ಟನ್ನು ಕಮಾಂಡರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇತ್ತು. ಒಂದರ್ಥದಲ್ಲಿ ಇದು ಯುದ್ಧದ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ AI ಎಕ್ಸ್ಪೆರಿಮೆಂಟ್. ಅಮೆರಿಕ ತನ್ನ AI ಸಾಮರ್ಥ್ಯವನ್ನ ಇರಾನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ. ಟ್ರಂಪ್ಗೆ ಡೋಂಟ್ ಕೇರ್ ಅಂದ್ರ. ಮಾರ್ಚ್ 3ಕ್ಕೆ ದಾಳಿ ನಡೀತು. ಅದಕ್ಕೂ ಮುಂಚೆ ಫೆಬ್ರವರಿ 27ನೇ ತಾರೀಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಆದೇಶ ಹೊರಡಿಸಿದ್ರು. ಅಂಥ್ರೋಪಿಕ್ ಕಂಪನಿಯ ಟೆಕ್ನಾಲಜಿಯನ್ನ ಬಳಸಬೇಡಿ, ಎಲ್ಲ ನಿಲ್ಲಿಸ್ಬಿಡಿ. ಅವರು ರಾಷ್ಟ್ರೀಯ ಭದ್ರತೆಗೇನ ಕೊಡಲ್ಲ ಅಂತ ಹೇಳ್ತಿದ್ದಾರೆ, ಬೇಡ, ಎಲ್ಲ ಕ್ಯಾನ್ಸಲ್ ಮಾಡಿ, ಅವರೊಟ್ಟಿಗೆ ವ್ಯವಹಾರನೇ ಬೇಡ ಅಂತ ಹೇಳಿದ್ರು. ಜೊತೆಗೆ ಒಂದು ಪ್ರೈವೇಟ್ ಕಂಪನಿ ಅಮೆರಿಕದ ಮಿಲಿಟರಿ ಪಾಲಿಸಿಯನ್ನ ಕಂಟ್ರೋಲ್ ಮಾಡೋದು ಡೇಂಜರ್ ಅಂತ ಹೇಳಿದ್ರು. ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ಕೂಡ ಈ ಕಂಪನಿ ರಾಷ್ಟ್ರೀಯ ಭದ್ರತೆಗೆ ಕುತ್ತು ತರಬಹುದು ಅನ್ನೋ ವಾರ್ನಿಂಗ್ ಕೊಟ್ಟಿದ್ರು. ಈ ಸಿಸ್ಟಮ್ ಬದಲಿಸೋಕೆ 6 ತಿಂಗಳು ಟೈಮ್ ಕೂಡ ಕೊಟ್ಟಿದ್ರು. ಆದರೆ ಸ್ನೇಹಿತರೆ, 6 ತಿಂಗಳು ಟೈಮ್ ಇದೆಯಲ್ಲ, ಅಧ್ಯಕ್ಷರು ಬೇಡ ಅಂದ್ರು, ಬಟ್ ಇನ್ನು 6 ತಿಂಗಳು ಟೈಮ್ ಕೊಟ್ಟಿದ್ದಾರಲ್ಲ, ಇರಾನ್ ಮೇಲೆ ಬಳಸೋಣ ಅಂತ ಹೇಳಿ ಅಮೆರಿಕನ್ ಮಿಲಿಟರಿ ಅದನ್ನ ಬಳಸಿ ಅವತ್ತೇ ಯುದ್ಧದಲ್ಲಿ ಮುಗಿಬಿತ್ತು. ಯಾಕೆ ಅಂದರೆ ಅದಕ್ಕೆ ಕಾರಣ ಎಂಬೆಡೆಡ್ ಟೆಕ್ನಾಲಜಿ. ಈ ಕ್ಲಾಡ್ AI ಅಮೆರಿಕದ ಮಿಲಿಟರಿ ಸಿಸ್ಟಮ್ ಒಳಗಡೆ ಎಷ್ಟು ಡೀಪ್ ಆಗಿ ಇಂಟಿಗ್ರೇಟ್ ಆಗಿದೆ ಅಂದರೆ ಅದನ್ನು ಏಕಾಏಕಿ ಕಿತ್ತು ಹಾಕಕ್ಕೆ ಆಗಲ್ಲ. ಒಂದು ವಿಮಾನ ಹಾರ್ತಿರುವಾಗ ಅದರ ಇಂಜಿನ್ ರಿಪೇರಿ ಮಾಡೋಕ್ಕಾಗತ್ತಾ? ಯುದ್ಧ ಘೋಷಣೆ ಮಾಡಿ ಡಿಸೈಡ್ ಆಗಿದೆ ಹೊಡೆಯೋಕ್ಕೆ ಅಂತ ಟೈಮ್ನಲ್ಲಿ, ಇಲ್ಲ ತಾನೆ? ಇಲ್ಲೂ ಹಾಗೆ ಆಯಿತು. ಒಂದು ಕಡೆ ಯುದ್ಧ ನಡೀತಾ ಇದೆ, ತಲೆ ಮೇಲೆ ಇರಾನ್ನ ಮಿಸೈಲ್ಗಳು ಹಾರ್ತಿವೆ. ಇಂಥ ಟೈಮ್ನಲ್ಲಿ ಕಮಾಂಡರ್ಗಳು ಸಿಸ್ಟಮ್ ಆಫ್ ಮಾಡಿ ಹೊಸ ಸಾಫ್ಟ್ವೇರ್ ಹಾಕೊಂತ ಕೂತ್ಕೊಂಡು ಲೋಡಿಂಗ್ ಅಂತ ನೋಡ್ತಾ ಕೂರ್ತಾರ.
ಇಲ್ಲ, ರಿಸ್ಕ್ ತಗೊಳ್ಳಲ್ಲ. ಇನ್ನು ಸ್ನೇಹಿತರೆ, ಫಾರಿನ್ ನಲ್ಲಿ AI ಬಗ್ಗೆ ಕಲಿಬೇಕು ಅನ್ನೋ ಆಸಕ್ತಿ ನಿಮಗೂ ಇದ್ರೆ ಗ್ಲೋಬಲ್ ಡಿಗ್ರೀಸ್ನ ಈ ಈವೆಂಟ್ ನಿಮ್ಗೆ ಹೆಲ್ಪ್ ಆಗ್ಬೋದು. ಬಂದೇ ಬಿಟ್ಟಿದೆ ಈವೆಂಟ್. ಇವತ್ತೇ ಈವೆಂಟ್ ಬೆಂಗಳೂರಲ್ಲಿ ಫ್ರೀ ಎಂಟ್ರಿ ಇರುತ್ತೆ. ಆಸಕ್ತರು ಕಾಲ್ ಮಾಡ್ಬೋದು. ಪಿನ್ ಮಾಡಿರೋ ಕಾಮೆಂಟ್ ಅಲ್ಲೂ ಲಿಂಕ್ ಇದೆ. ಎಥಿಕ್ಸ್ ಫೈಟ್ ಅಂಥ್ರೋಪಿಕ್ ಔಟ್. ಸ್ನೇಹಿತರೆ, ಅಂಥ್ರೋಪಿಕ್ ಕಂಪನಿಗೆ ಕೆಲವೊಂದು ಪ್ರಿನ್ಸಿಪಲ್ಸ್ ಇವೆ. ಅವ್ರು ಹೇಳ್ತಾರೆ, ನಮ್ಮ AI ಬಳಸಿ ಮನುಷ್ಯರಿಲ್ಲದೆ ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನ ಹತ್ಯೆ ಮಾಡ್ತಾ ಹೋಗುವ ಮಷೀನ್ ಅನ್ನ ನೀವು ಮಾಡಬಾರ್ದು ಅಂತ, ಜನರ ಮೇಲೆ ಗೂಢಚಾರಿಕೆ ನಡೆಸಬಾರ್ದು ಅಂತಲೂ ಅವ್ರು ಹೇಳ್ತಾರೆ. ಆದರೆ ಪೆಂಟಗನ್, ಅಮೆರಿಕದ ರಕ್ಷಣಾ ಇಲಾಖೆ, ಅಯ್ಯಯ್ಯೋ ನಾವು ರಕ್ಷಣಾ ಇಲಾಖೆ ಇದೆಲ್ಲದನ್ನು ನಾವು ಮಾಡಬೇಕಾಗತ್ತೆ ಅನ್ನೋದು ಅವ್ರ ವಾದ. ನಮಗೆ ನಿಮ್ಮ AI ಮೇಲೆ ಅನ್ರೆಸ್ಟ್ರಿಕ್ಟೆಡ್ ಆಕ್ಸೆಸ್ ಬೇಕು, ಕಂಡೀಷನ್ ಎಲ್ಲ ಹಾಕಂಗಿಲ್ಲ, ನೀವು ಲಿಮಿಟ್ ಹಾಕಂಗಿಲ್ಲ ಅಂತ. ಇದಕ್ಕೆ ಅಂಥ್ರೋಪಿಕ್ CEO ಡೇರಿಯೋ ಅಮೋಡೆ ಒಪ್ಪಲಿಲ್ಲ. ನಮ್ಮ ನಿಯಮ ಮುರಿದು ನಾವು ಮಿಲಿಟರಿಗೆ ಸಪೋರ್ಟ್ ಮಾಡಲ್ಲ ಅಂತ ನೇರವಾಗಿ ಹೇಳಿದ್ರು. ಮಿಲಿಟರಿ ಹೇಳಿದ ಹಾಗೆ ಕೇಳಿದ್ರೆ ಅಂಥ್ರೋಪಿಕ್ ಕಂಪನಿಯ AI ತನಗೆ ತಾನಾಗೆ ಮನುಷ್ಯರನ್ನ ಹುಡುಕಿ ಶತ್ರುಗಳನ್ನ ಟಾರ್ಗೆಟ್ ಮಾಡಿ ಸ್ಫೋಟಕ ಹಾಕೋ ಮಷೀನ್ ಆಗಿ ಬದಲಾಗುತ್ತೆ ಅನ್ನೋದು ಆ ಕಂಪನಿಯ ಭಯ ಆಗಿತ್ತು. ಎಂಟ್ರಿ ಆದ ಚಾಟ್ GPT ಗುರು. ಸೊ ಅಂಥ್ರೋಪಿಕ್ನ ಅಟ್ಬಿಟ್ರು ಟ್ರಂಪ್ ಹೊರಗಡೆ. ತಕ್ಷಣ ಜಾಗಕ್ಕೆ AI ಕ್ರಾಂತಿಗೆ ನಾಂದಿ ಹಾಡಿದವ್ರನ್ನ ತಂದು ಕೂರಿಸಿದೆ. ಈಗ ಅದೇ ಓಪನ್ AI ಚಾಟ್ GPTಯ ಜನಕ. ಟ್ರಂಪ್ ಬ್ಯಾನ್ ಆರ್ಡರ್ ಕೊಟ್ಟ ಮರುದಿನವೇ ಅಮೆರಿಕದ ಡಿಫೆನ್ಸ್ ಜೊತೆಗೆ ಓಪನ್ AI ಮೆಗಾ ಡೀಲ್ ಫೈನಲ್ ಮಾಡಿದೆ. CEO ಸ್ಯಾಮ್ ಆಲ್ಟ್ಮನ್ ಕೂಡ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. ಈಗ ಅಂಥ್ರೋಪಿಕ್ ಬದಲು ಚಾಟ್ GPTಯ ಮಾಡೆಲ್ಗಳು ಅಮೆರಿಕದ ಮಿಲಿಟರಿ ಕಂಪ್ಯೂಟರ್ಗಳ ಒಳಗಡೆ ಸೇರಿಕೊಳ್ಳಲಿವೆ. ಓಪನ್ AI ಕೂಡ ನಾವು ಸೇಫ್ಟಿ ರೂಲ್ಸ್ ಫಾಲೋ ಮಾಡ್ತೀವಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದೆ. ಆದರೆ ಎಕ್ಸ್ಪರ್ಟ್ಸ್ ಪ್ರಕಾರ ಮಿಲಿಟರಿ ಕೊಟ್ಟ ಮೇಲೆ ನೀವೆಲ್ಲ ರೂಲ್ಸ್ ಫಾಲೋ ಮಾಡೋದು ಅದೆಲ್ಲ ಆಗೋದಿಲ್ಲ. ಮಿಲಿಟರಿ ಹೆಂಗೆ ಬಯಸುತ್ತೋ ಆ ರೀತಿ ಯೂಸ್ ಮಾಡೋಕ್ಕೆ ಬಿಡಲೇಬೇಕಾಗತ್ತೆ. ಇದೆಲ್ಲ ಸುಮ್ಮನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ನೇಹಿತರೆ, ಈ ರೀತಿ ವಾರ್ಫೇರ್ನಲ್ಲಿ ಈ AI ಬಳಸೋದು ಈ ಆರಂಭಿಕ ಹಂತದಲ್ಲಿ ಓಕೆ, ಸರ್ಕಾರ ಹೇಳ್ದಂಗೆ ಮಿಲಿಟರಿ ಕೇಳುತ್ತೆ, ಮಿಲಿಟರಿ ಹೇಳ್ದಂಗೆ AI ಕೇಳುತ್ತೆ ಅಂತ ಅನ್ಕೋಬೋದು. ಆದರೆ AI ಇದಕ್ಕಿದ್ದ ಹಾಗೆ ತನಗೆ ತಾನೇ ಡಿಸಿಷನ್ ತಗೊಳ್ಳೋಕೆ ಶುರು ಮಾಡಿದ್ರೆ, ಸ್ಫೋಟಕಗಳನ್ನು ಹಾಕೋಕೆ ಶುರು ಮಾಡಿದ್ರೆ ಕತೆ ಏನು? ಇದನ್ನೇ ಸ್ವಾಯತ್ತ ಶಸ್ತ್ರಾಸ್ತ್ರ ಅಥವಾ ಅಟಾನಮಸ್ ವೆಪನ್ಸ್ ಅಂತ ಕರೆಯೋದು. ಮನುಷ್ಯನ ಹಸ್ತಕ್ಷೇಪ ಇಲ್ಲದೆ ಹತ್ಯೆ ಮಾಡ್ತಾ ಹೋಗೋ ಮಷಿನ್. ಅದಕ್ಕೆ ಹತ್ತಿರದಲ್ಲಿ ನಾವೀಗ ನಿಂತ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಅದರ ಅಂಚಿನಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಇದರಿಂದ ಸಾಕಷ್ಟು ಅಪಾಯಗಳು ಕಾಡ್ಬೋದು ಮುಂದೆ. ಟಾರ್ಗೆಟಿಂಗ್ ಎರರ್ಸ್. ಏನಾದರೂ ತಪ್ಪಾಗಿ ಸ್ಕೂಲನ್ನು ಬಂಕರ್ ಅಂತ ಗುರುತಿಸ್ಬಿಟ್ರೆ ಏನಾಗುತ್ತೆ? ಕ್ಷಣಾರ್ಧದಲ್ಲಿ 100 ಮಕ್ಕಳ ಪ್ರಾಣ ಹೋಗುತ್ತೆ. ಇರಾನ್ನಲ್ಲಿ ಏನಾಗಿದೆ ಗೊತ್ತಾ? ಒಂದು ಸ್ಕೂಲ್ ಮೇಲೆ ಬಾಂಬ್ ಹೋಗಿ ಬಿದ್ದು ಅಲ್ಲಿ ಸುಮಾರು 150 ವಿದ್ಯಾರ್ಥಿಗಳ ಪ್ರಾಣ ಹೋಗಿದೆ. ಅಮೆರಿಕನೇ ಒಪ್ಕೊಂಡಿದೆ ಈ ಥರ ಆಗಿರೋದ್ರ ಬಗ್ಗೆ ತನಿಖೆ ನಡೆಸ್ತೀವಿ ಅಂಥೇಳಿ. ಆರಂಭಿಕ ತನಿಖೆಯಲ್ಲಿ ಅಮೆರಿಕದೇ ಸ್ಫೋಟಕ ಹೋಗಿ ಬಿದ್ದಿರೋ ಲೆಕ್ಕಾಚಾರ ಇದೆ. ಒಂದು ವೇಳೆ AI ಮಾಡಿರೋ ಎರರ್ನಿಂದ ಹಿಂಗಾಗಿದೆ ಅನ್ನೋ ಮಾಹಿತಿ ಬಂದರೆ ಅದು ಎಂತಹ ಘಟನೆ, ಅದು ಎಂತಹ ಅಮಾನುಷ ಕೃತ್ಯ ಆಗುತ್ತೆ, ಎಂಥ ದೊಡ್ಡ ಲಾಸ್ ಆಗುತ್ತೆ ಅದು ಮನುಕುಲಕ್ಕೆ ಅಲ್ವಾ? ಟಾರ್ಗೆಟ್ ಮಿಸ್ ಆಗಿ ಶಾಲೆ ಮೇಲೆ ಬಿದ್ದಿದ್ದು AIನಿಂದ ಅಂತ ಆಗಿಬಿಟ್ರೆ. ಹಾಗೆ ಎಸ್ಕಲೇಷನ್ ಸ್ಪೀಡ್. AI ಡಿಸಿಷನ್ ಫಾಸ್ಟ್ ಮಾಡುತ್ತೆ ನಿಜ, ಆದರೆ ಆ ವೇಗದಲ್ಲಿ ಒಂದು ಸಣ್ಣ ತಪ್ಪಾದರೂ ಕೂಡ ಇಡೀ ಪ್ರಪಂಚ ಸರ್ವನಾಶ ಆಗ್ಬೋದು. ಯಾವುದಾದ್ರೂ ಒಬ್ಬ ಹುಚ್ಚು ಡಿಕ್ಟೇಟರ್ ನ್ಯೂಕ್ಲಿಯರ್ ಬಟನ್ ಮೇಲೆ ಒತ್ತೋಕೆ ಇದು ಪ್ರೇರೇಪಣೆ ಕೊಡ್ಬೋದು. ಅದೇ ಕಾರಣಕ್ಕೆ ಸ್ನೇಹಿತರೆ, ತಜ್ಞರು ಕೇಳ್ತಾ ಇದ್ದಾರೆ, ಯುದ್ಧದ ಡಿಸಿಷನ್ ಯಾರ ಕೈಲಿರಬೇಕು? ಸರ್ಕಾರದ ಕೈಯಲ್ಲ, ಮಿಲಿಟರಿ ಕೈಯಲ್ಲ, ಅಥವಾ AC ರೂಮ್ನಲ್ಲೂ ಕೂತು ಕೋಡ್ ಮಾಡೋ ಟೆಕ್ ಕಂಪನಿಗಳ ಕೈಯಲ್ಲ, ಅವರ AI ಪ್ರಾಡಕ್ಟ್ಗಳ ಕೈಯಲ್ಲ ಅಂತ ಉತ್ತರ ಸಿಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗದೆ ಇರಲಿ ಅಷ್ಟೇ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ನಾಲೆಜ್ ಎನ್ಹ್ಯಾನ್ಸಿಂಗ್ ವಿಡಿಯೋಸ್ನ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಜಾಯಿನ್ ಆದಾಗ ನಮಗೆ ಸಪೋರ್ಟ್ ಮಾಡಿದ ಹಾಗೂ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.